ರೀ, ನೀವು ಕೋಪ ಮಾಡ್ಕೋತಾ ಇದ್ದೀರಾ? ಯಾಕ್ರಿ, ಏನಾಯ್ತು? ಓ, ನಾನು ಲಕ್ಷ್ಮಿ ಜೀವನ ಜೊತೆ ಆಟ ಆಡ್ತಾ ಇದ್ದೀನಿ ಅಂತನಾ? ಹಾಗಾದ್ರೆ ನೀವು ಪ್ರತಿದಿನ ಹೀಗೆ ಕೋಪ ಮಾಡ್ಕೋತಾನೆ ಇರ್ಬೇಕಾಗತ್ತೆ. ಯಾಕಂದ್ರೆ ಇನ್ ಮುಂದೆ ಆ ಲಕ್ಷ್ಮಿ ಜೀವನನೇ ನನಗೆ ಪ್ಲೇ ಗ್ರೌಂಡ್. ಇನ್ಮೇಲೆ ನಾನು ಸಂತೋಷವಾಗಿ ಮಲ್ಕೊಂತೀನಿ, ಅವಳು ದುಃಖ ಪಡ್ತಾ ಮಲ್ಕೊಂತಾಳೆ. ನಾನು ಪ್ರತಿ ನಿಮಿಷನೂ ಎಂಜಾಯ್ ಮಾಡ್ಕೊಂಡು ಕಾಲ ಕಳಿತೀನಿ, ಅವಳು ನರಳ್ತಾ ಕಾಲ ಕಳೀತಾಳೆ. ನನ್ನ ಗಂಡನ ನನ್ನಿಂದ ಹೇಗೆ ಕಿತ್ಕೊಂಡ್ಲೋ ಅದೇ ರೀತಿ ಅವಳಿಂದ ಅವಳ ಗಂಡನ ಕಿತ್ಕೋತೀನಿ. ನೋಡ್ತಾ ಇರು. ಮಾರಿಯಾ, ನನ್ನ ಸ್ವೀಟ್ ಹಾರ್ಟ್ಗೆ ಟ್ಯಾಬ್ಲೆಟ್ ಎಲ್ಲ ಸರಿಯಾಗಿ ಕೊಟ್ಟಿದ್ಯಾ? ಯಾಕೆ ಕೇಳಿದೆ ಅಂದರೆ, ನಾನು ಈಗ ಅವ್ರಿಗೆ ಹೇಳೋ ವಿಷಯ ಕೇಳಿ ಅವ್ರ ಹಾರ್ಟ್ ಬೀಟ್ ನಿಂತೋಗೋ ಚಾನ್ಸಸ್ ಇದೆ. ಯಾಕ್ರಿ ಶಾಕ್ ಆಗ್ತಿದ್ದೀರಾ? ನಾನು ವಿಷಯ ಹೇಳಿದ್ಮೇಲೆ ಶಾಕ್ ಆಗಿ. ಹಾ, ಲಕ್ಷ್ಮಿನೇ ವಿಷ ಹಾಕಿದ್ದು ಅಂತ ಎಲ್ಲರೂ ನಂಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಅವಳನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಅವಮಾನ ಮಾಡಿ ಮನೆ ಕಳಿಸ್ಬಿಟ್ರು. ಹಾ, ಈಗ ಶಾಕ್ ಆಗಿ. ನೀವು ಸಂತೋಷ ಪಡುವಂತ ಇನ್ನೊಂದು ವಿಚಾರ ಇದೆ, ಹೇಳ? ಈ ವಿಷ ಹಾಕಿರೋದು ನಾನೇ ಅಂತ ಐಶ್ವರ್ಯ ಒಪ್ಕೊಂಡ್ಬಿಟ್ಲು. ಅದಕ್ಕೆ ನಾನು ಲಕ್ಷ್ಮಿಗೆ ಫೋನ್ ಮಾಡಿ, ಇದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ, ಇದೆಲ್ಲ ಮಾಡಿರೋದು ಐಶ್ವರ್ಯ ಅಂತ ಲಕ್ಷ್ಮಿಗೆ ಹೇಳಿದೆ. ಹಾ, ಈಗ ಸಂತೋಷ ಪಡಿ. ಆದ್ರೆ ಲಕ್ಷ್ಮಿ ತಲೆಯಲ್ಲಿ ಇನ್ನೊಂದು ಹುಳ ಬಿಟ್ಟಿದ್ದೀನಿ. ಐಶ್ವರ್ಯ ಇದೆಲ್ಲ ಮಾಡ್ತಿರೋದು ನಿನ್ ಗಂಡನ ಪಡ್ಕೊಳ್ಳೋಕ್ಕೋಸ್ಕರ ಅಂತ ಹೇಳಿದ್ದೀನಿ. ಹಾ, ಇನ್ ಮುಂದೆ ನಿನ್ ಗಂಡನ ಜೋಪಾನವಾಗಿ ನೋಡ್ಕೋ, ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ನಿನ್ ಗಂಡನ ಕಳ್ಕೊಂತೀಯ ಅಂತ ಹೇಳಿ ಭಯ ಹುಟ್ಟಿಸಿದ್ದೀನಿ. ಪಾಪ, ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಅವಳಿಗೆ ಎಷ್ಟು ಕೊರಗ್ತಿರ್ತಾಳೋ ಏನೋ. ಹಾ, ಈಗ ಶಾಕ್ ಆಗಿ. ಮೇಡಮ್, ನೀವೇ ಐಶ್ವರ್ಯನ ಎಂಗೇಜ್ಮೆಂಟ್ಗೆ ಒಪ್ಸಿತ್ತು ಅಂತ ಹೇಳಿದ್ರಿ. ನೀವೇ ವಿಷ ಬೆರೆಸಿ ಲಕ್ಷ್ಮಿ ಮೇಲೆ ಅನುಮಾನ ಬರೋ ಹಾಗೆ ಮಾಡಿದ್ರಿ. ಈಗ ನೀವೇ ಲಕ್ಷ್ಮಿ ವಿಷ ಬೆರೆಸಿಲ್ಲ ಅಂತ ಹೇಳ್ತಿದ್ದೀರಾ. ಇದೆಲ್ಲ ಮಾಡೋದ್ರಿಂದ ನಿಮ್ಗೇನು ಉಪಯೋಗ? ಮಾರಿಯಾ, ಲಕ್ಷ್ಮಿಯಿಂದ ಗಂಡನ ದೂರ ಮಾಡಿದ್ರೆ ಅವಳಿಗೂ ಒಂದೇ ಒಂದು ನೋವು ಕಾಡುತ್ತೆ. ಆ ಒಂದು ನೋವು ಸಾಕ? ಅವಳು ದಿನಾಲು ನೋವು ಅನುಭವಿಸ್ಬೇಕು. ಒಣಗಿರೋ ಮರನ ಗರಗಸ ತಗೊಂಡು ಕುಯ್ದ್ರೆ ಒಂದೇ ಸಲ ಬಿದ್ದೋಗುತ್ತೆ. ಆದ್ರೆ ಮಚ್ಚು ತಗೊಂಡು ಪಟ ಪಟ ಅಂತ ಹೊಡೆದು ಬೀಳಿಸ್ಬೇಕು. ಅದೇ ನನ್ನ ಗುರಿ. ಮೇಡಮ್, ನಿಮಗೆ ಈ ಯುಗಾದಿಯಿಂದನೇ ಖುಷಿ ಸ್ಟಾರ್ಟ್ ಆಯಿತು ಅಂತ ಅನ್ನಿ. ನನಗಿನ್ನೂ ಸಮಾಧಾನ ಆಗಿಲ್ಲ ಮಾರಿಯಾ. ನನಗಿದೇ ಥರ ಖುಷಿ ತುಂಬ ಬೇಕು. ಖಂಡಿತ ಸಿಗುತ್ತೆ ಮೇಡಮ್. ಸಿಗ್ಲಿಲ್ಲ ಅಂದರೆ ನೀವು ಪಡ್ಕೋತೀರಾ. ನೀನೊಬ್ಳೆ ಮಾರಿಯಾ ನನ್ನ ಸಂತೋಷನ ಬಯಸೋದು ಅಂದರೆ. ಹಾ, ಈ ಗಂಡಸರಲ್ಲಿ ಶ್ರೀರಾಮನ ಹನುಮಂತನ ಒಳ್ಳೆ ಸ್ನೇಹಿತರು ಅಂತಾರೆ. ಅದೇ ಹೆಂಗಸರಲ್ಲಿ ಸ್ನೇಹಿತರು ಅಂದ್ರೆ ಯಾರು ಹೇಳು? ಮಂದಾರ, ಮಾರಿಯಾ. ಏನು ಹೇಳ್ತಿದ್ದೀರಾ? ಹೇಳಿ. ಹಾ, ಯಾಕೆ ಸ್ವೀಟಾರ್ಟ್ ಮ್ಯೂಟ್ ಆಗ್ಬಿಟ್ರಿ? ನಾನು ಕಟ್ಕೊಂಡ್ಮೇಲೆ ಮಾತು ನಿಂತೋಯ್ತು. ಹೇಗೋ ಮನಸಲ್ಲೇ ಮಾತಾಡ್ತಿದ್ದೀರಾ ಅಂತ ಅನ್ಕೊಂಡೆ, ಈಗ ಅದು ನಿಂತೋಯ್ತು. ಜೀವನದಲ್ಲಿ ನೀವು ಇನ್ನು ಹೀಗೇನೆ. ಯಾಕಂದ್ರೆ
ಇನ್ನು ಮುಂದೆ ಆ ಲಕ್ಷ್ಮಿ ಜೀವನದಲ್ಲಿ ಕಷ್ಟಗಳು ಒಂದೊಂದಾಗಿ ಬರ್ತಾನೆ ಇರ್ತವೆ. ಈಗ ನೋಡು, ಉಂಗ್ರನ ಕದ್ದು ಅವನ ಹೆಂಡತಿ ಬ್ಯಾಗಲ್ಲಿ ಇಟ್ಟಿದ್ದಾನೆ ನೋಡು. ಡ್ಯಾಡಿ ಎಂಗೇಜ್ಮೆಂಟ್ ರಿಂಗ್ನ ಕದ್ದಿದ್ದು ಬೇರೆ ಯಾರು ಅಲ್ಲ, ನಾನೇ ಡ್ಯಾಡಿ. ಹಾಗಿದ್ಮೇಲೆ ಐಶ್ವರ್ಯನ್ಗೆ ವಿಷ ಹಾಕಿದ್ದು ಈ ಕೃಷ್ಣನ ಹೆಂಡತಿ ಲಕ್ಷ್ಮಿನೇ. ಅಷ್ಟೇ ಅಲ್ಲ ಡ್ಯಾಡ್, ನಾನು ಕುಡ್ದಿರೋ ಜ್ಯೂಸ್ಗೆ ವಿಷ ಹಾಕಿದ್ದು ನಾನೇ. ಮಾವ ಏನೋ ಯೋಚನೆ ಮಾಡ್ತಿರೋ ಥರ ಇದೆ. ಏನು ಮಾಡ್ಲಪ್ಪ, ನಂಗೆ ಅದನ್ನು ಬಿಟ್ಟು ಬೇರೆ ದಾರಿ ಏನಿದೆ ಹೇಳು? ದಾರಿ ಹುಡ್ಕೋಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ದಾರಿ ಹುಡುಕ್ತಾ ಇದ್ದೀನಪ್ಪ, ಆದರೆ ನನಗೆ ಯಾವ ದಾರಿನೂ ತೋಚ್ತಾ ಇಲ್ಲ. ಯಾವುದ್ರ ಬಗ್ಗೆ? ಐಶ್ವರ್ಯ ಮನಸ್ಸಿಂದ ಕೃಷ್ಣನ್ ಹೇಗೆ ದೂರ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀನಿ ಸಂಕೇತ್. ಮಗಳು ಫಾರಿನಿಂದ ಇಂಡಿಯಾಕ್ಕೆ ಬಂದಿದ್ದಾಳೆ. ಇನ್ನು ಮುಂದೆ ಆಫೀಸ್ ಕೆಲಸನೆಲ್ಲ ಅವಳೇ ನೋಡ್ಕೋತಾಳೆ ಅಂದ್ಕೊಂಡಿದ್ರೆ ಅವಳು ಪ್ರೀತಿ ಮಾಡೋದಕ್ಕೆ ಕೃಷ್ಣನ ನೋಡ್ಕೊಂಡಿದ್ದಾಳೆ. ಇವಳನ್ನು ಇಂಡಿಯಾಕ್ಕೆ ಕರೆಸಿ ನಾನು ತಪ್ಪು ಮಾಡಿದ್ದೀನಿ ಅನ್ಸುತ್ತೆ ಸಂಕೇತ್. ನೀವೇನು ತಪ್ಪು ಮಾಡಿಲ್ಲ ಮಾವ, ತಪ್ಪು ಮಾಡಿರೋದು ಐಶು. ಎಂಗೇಜ್ಮೆಂಟ್ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ಆ ಮಾತು ಮುರಿದಿದ್ದು ಅವಳ ಮೊದಲನೇ ತಪ್ಪು. ನಿಮ್ಮ ಪ್ರೀತಿಗೆ ಸ್ವಲ್ಪನೂ ಬೆಲೆ ಕೊಡದೆ ಸಾಯಕ್ಕೆ ಹೊರಟ್ಲು, ಅದು ಅವಳ ಎರಡನೇ ತಪ್ಪು ಮಾವ. ನನ್ನ ಮಗಳು ತಪ್ಪು ಮಾಡಿದರೆ ನಾನೇ ಬುದ್ಧಿ ಹೇಳಿ ದಾರಿಗೆ ತರಬೇಕು ತಾನೆ? ಅವಳು ಯಾಕೆ ಈ ಥರ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಆಗ್ತಾ ಇಲ್ಲ. ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ ಹೇಳಿದಿದ್ರೆ ನಾನು ಈ ತಯಾರಿನೇ ಮಾಡ್ತಾ ಇರಲಿಲ್ಲ. ಈ ಎಂಗೇಜ್ಮೆಂಟ್ ಅವಳಿಗೆ ಇಷ್ಟ ಇತ್ತು ಮಾವ. ಇಷ್ಟ ಇದ್ರೆ ಉಂಗುರ ಕದ್ದು ಲಕ್ಷ್ಮಿ ಬ್ಯಾಗಲ್ಲಿ ಯಾಕೆ ಹಾಕ್ತಿದ್ಲು? ವಿಷ ಯಾಕೆ ಕುಡಿತಿದ್ಲು? ಅವಳು ಕೃಷ್ಣನ್ಗೋಸ್ಕರ ಸಾಯಕ್ಕೆ ರೆಡಿ ಆಗಿದೆ ಅಂತ ಹೇಳಿದ್ರೆ ಅವಳವನ್ನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡು. ಅದನ್ನು ಯಾರು ಪ್ರೀತಿ ಅನ್ನಲ್ಲ ಮಾವ, ಹುಚ್ಚು ಅಂತಾರೆ. ಈಗ ಐಶ್ವರ್ಯನಿಂದ ಹುಚ್ಚು ಬಿಡಿಸ್ಬೇಕು ಸಂಕೇತ್, ಇಲ್ಲಾಂದ್ರೆ ಅವಳು ನಮ್ಮಿಂದ ಶಾಶ್ವತವಾಗಿ ದೂರ ಆಗೋದು ನಿಶ್ಚಿತ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಮಾವ, ಇನ್ಮೇಲೆ ನಾನು ಯೋಚನೆ ಮಾಡ್ತೀನಿ. ಆ ಕೃಷ್ಣನ ಅವಳಿಂದ ನಾನು ದೂರ ಮಾಡ್ತೀನಿ. ನೀನೇನೇ ಮಾಡಿದ್ರು ಅವಳು ಅಷ್ಟು ಸುಲಭವಾಗಿ ಕೃಷ್ಣನ್ ಬಿಡಲ್ಲ ಸಂಕೇತ್. ನಾನು ಅಷ್ಟು ಸುಲಭವಾಗಿ ಅವನ್ನ ಬಿಡಲ್ಲ ಮಾವ. ನೋಡು ಸಂಕೇತ್, ನೀನೇನೇ ಮಾಡಿದ್ರು ಅದರಿಂದ ಐಶ್ವರ್ಯಗೆ ಏನು ತೊಂದರೆ ಆಗಬಾರ್ದು. ಯಾಕಂದ್ರೆ ಅವಳು ಆಗಲೇ ಸಾಯಕ್ಕೆ ಹೋಗಿದ್ಲು. ಮತ್ತೇನಾದರೂ ಆದರೆ ಅವಳು ನಮ್ಮಿಂದ ಶಾಶ್ವತವಾಗಿ ದೂರ ಆಗ್ತಾಳೆ. ಮಾವ, ಐಶ್ವರ್ಯಗೆ ಏನಾರು ಆದರೆ ನಿಮಗೆ ನೋವಾಗುತ್ತೆ ನನಗೆ ಗೊತ್ತು. ಅದಕ್ಕಿಂತ 1000 ಪಟ್ಟು ಜಾಸ್ತಿ ನೋವು ನನಗಾಗುತ್ತೆ ಮಾವ. ಯಾಕಂದರೆ ಅವಳು ನಾನು ಹೆಂಡತಿ ಆಗೋಳು. ಅವಳಿಗೆ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಮಾವ. ಸಮಸ್ಯೆಗಳನ್ನ ಹೇಗೆ ಬೇಕಾದರೂ ಸಾಲ್ವ್ ಮಾಡ್ಬೋದು. ಆದರೆ ಇದು ಪ್ರೀತಿ ವಿಷಯ, ಇದನ್ನು ಸಾಲ್ವ್ ಮಾಡಬಾರ್ದು, ಸಾಯಿಸಲೇಬೇಕು. ನೀವೇನು ಯೋಚನೆ ಮಾಡಬೇಡಿ ಮಾವ, ಇಲ್ಲ ನಾನು ನೋಡ್ಕೋತೀನಿ. ಯಾಕೆ ಮೇಡಮ್ ಅಷ್ಟೊಂದು ಓದ್ತಾ ಇದ್ದೀರಾ? ಯಾವುದಾದ್ರೂ ಕಾಮಿಡಿ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಕಾಮಿಡಿ ಪ್ರೋಗ್ರಾಮ್ ಅಲ್ಲ ಮಾರಿಯಾ,
ಕಾಮಿಡಿ ಥರ ಆಗಿರೋ ಲಕ್ಷ್ಮಿ ಜೀವನ ನೋಡಿ ನಗು ಬರ್ತಾ ಇದೆ. ಇದನ್ನು ನೋಡ್ತಾ ಇದ್ರೆ ನನಗೆ ನಗು ತಡ್ಕೊಳಕ್ಕಾಗ್ತಾ ಇಲ್ಲ. ಅಂಥದ್ದು ಏನಿದೆ ಆ ಫೋನಲ್ಲಿ? ನನ್ನ ಗಂಡನ ಡಾರ್ಲಿಂಗ್ ಫೋಟೋ ಇದೆ. ಫೋಟೋನಾ? ಹೌದು ಮಾರಿಯಾ. ಹಾಸ್ಪಿಟಲ್ನಲ್ಲಿ ಲಕ್ಷ್ಮಿ ಗೊಳು ಅಂತ ಅಳಬೇಕಾದ್ರೆ ಫೋಟೋ ತಗೊಂಡಿದ್ದೆ. ಅದನ್ನು ನೋಡಿ ಖುಷಿ ಪಡ್ತಾ ಇದ್ದೀನಿ. ಲಕ್ಷ್ಮಿ ಅಳೋದನ್ನ ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಹಾಗಾದರೆ ನನಗೂ ಒಂದ್ಸಲ ಆ ಫೋಟೋ ತೋರಿಸಿ ಮೇಡಮ್. ಸಾರಿ ಮಾರಿಯಾ, ನಾನಿದನ್ನು ನಿನಗೆ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಆ ಲಕ್ಷ್ಮಿಯಿಂದ ನೋವು ಅನುಭವಿಸಿದ್ದು ನಾನೊಬ್ಳೆ, ಕಷ್ಟಪಟ್ಟಿದ್ದು ನಾನೊಬ್ಳೆ, ನರಕ ಅನುಭವಿಸಿದ್ದು ನಾನೊಬ್ಳೆ. ಈಗ ಈ ಸಂತೋಷನ ಕೂಡ ನಾನೊಬ್ಳೆ ನೋಡಿ ಅನುಭವಿಸ್ತೀನಿ. ಹಾಗಾದರೆ ನಿಮಗೆ ಇಷ್ಟೇ ಸಂತೋಷ ಸಾಕಾ ಮೇಡಮ್? ಲಕ್ಷ್ಮಿನ ಸುಮ್ಮನೆ ಬಿಟ್ಬಿಡ್ತೀರಾ? ಏನು ಹೇಳ್ತಿದ್ಯಾ ಮಾರಿಯಾ? ಪಾಪ ಲಕ್ಷ್ಮಿನ ಅರ್ಧದಲ್ಲೇ ಕೈ ಬಿಡಕ್ಕಾಗುತ್ತಾ ಹೇಳು? ನಾನು ಸಾಯೋ ಕೊನೆ ಕ್ಷಣದಲ್ಲೂ ಅವಳ ಕಣ್ಣಲ್ಲಿ ನೀರು ಬರಬೇಕು ಅಂತ ಆಸೆ ಪಡ್ತೀನಿ. ಅಂಥದ್ರಲ್ಲಿ ಅವಳನ್ನ ಇಷ್ಟಕ್ಕೆ ಬಿಟ್ಬಿಡ್ತೀನಾ? ಮೇಡಮ್, ಜೀವನದಲ್ಲಿ ಏನೇ ಮಾಡಬೇಕು ಅಂತ ಹೇಳಿದ್ರು ಹಿಂದೆ ಮಾಡೋದಕ್ಕಿಂತ ಒಂದು ಸ್ಟೆಪ್ಪು ಜಾಸ್ತಿನೇ ಮಾಡಬೇಕು ಅಂತ ಹೇಳ್ತಾರೆ. ಮೇಡಮ್, ಇನ್ನು ಮುಂದೆ ನೀವು ಲಕ್ಷ್ಮಿಗೆ ಏನೇ ಮಾಡಬೇಕು ಅಂತ ಹೇಳಿದ್ರು ಒಂದು ಮಟ್ಟ ಜಾಸ್ತಿನೇ ಮಾಡಿ. ಈ ಸಾರಿ ಒಂದು ಮಟ್ಟದಷ್ಟಲ್ಲ ಮಾರಿಯಾ, ಬೆಟ್ಟದಷ್ಟು ಕಷ್ಟ ಕೊಡ್ತೀನಿ. ಆ ಲಕ್ಷ್ಮಿಗೆ ಅದನ್ನು ಅನುಭವಿಸೋದಕ್ಕೂ ಆಳೋದಕ್ಕೂ ಟೈಮ್ ಸಿಗಬಾರ್ದು. ಹಾಗೆ ಮಾಡ್ತೀನಿ. ಮಹೇಶ್, ಆ ದೇವ್ರ ದಯದಿಂದ ನಾನು ಏನು ಅಂದ್ಕೊಂಡಿದ್ದೀನೋ ಅದೆಲ್ಲನೂ ಸಕ್ಸಸ್ ಆಗಿದೆ. ನಾನು ಮಾಡಿರೋ ಪ್ಲ್ಯಾನ್ ಎಲ್ಲನೂ ಕೂಡ ಒಂದು ಮಿಸ್ ಇಲ್ಲದೆ ಹಾಗೇ ನಡೆದೋಯ್ತು. ಹಾಗಾದರೆ ನಿಮ್ಮ ಮುಂದಿನ ಪ್ಲ್ಯಾನ್ ಏನು ಮೇಡಮ್? ಪ್ಲ್ಯಾನ್ಗಳು ತುಂಬಾ ಇದ್ದಾವೆ ಮಾರಿಯಾ. ಆದರೆ ಮೊದಲು ಯಾವ ಪ್ಲ್ಯಾನ್ನ ಅಪ್ಲೈ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಏನ್ರಿ ಹೇಳ್ತಿದ್ದೀರಾ? ಲಕ್ಷ್ಮಿಗೆ ಇಷ್ಟು ನೋವು ಕೊಟ್ಟಿದ್ದು ಸಾಕಾ? ಅವಳನ್ನ ಇಷ್ಟಿಗೆ ಬಿಟ್ಬಿಡ್ಬೇಕಾ? ಗಂಡನ ಮಾತನ್ನ ಮೀರಕ್ಕಾಗತ್ತಾ ಹೇಳಿ? ಆಯ್ತು ರೀ, ನೀವು ಹೇಳ್ದಂಗೆ ಮಾಡ್ತೀನಿ. ಆ ಲಕ್ಷ್ಮಿನ ಬಿಟ್ಬಿಡ್ತೀನಿ. ಆದರೆ ಅವಳ ಗಂಡನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಕೃಷ್ಣ ಅವ್ರಿಗೆ ಏನು ಮಾಡ್ತೀರಾ ಮೇಡಮ್? ನಾನು ಪದೇ ಪದೇ ಏನೋ ಮಾಡ್ತೀನಿ ಅಂತ ಹೇಳೋದು, ನೀನು ಇಂಟ್ರೆಸ್ಟಿಂಗ್ ಆಗಿ ಕೇಳೋದು, ಇನ್ನಿವರು ಭಯ ಪಟ್ಕೊಂಡು ರಿಯಾಕ್ಷನ್ ಕೊಡೋದು. ಇದೆಲ್ಲ ಯಾಕೆ ಬೇಕು ಹೇಳು? ಇಷ್ಟು ದಿನ ಹೇಳಿ ಮಾಡ್ತಿದ್ದೆ, ಇನ್ನು ಮುಂದೆ ಮಾಡಿ ಹೇಳ್ತೀನಿ. ಲಕ್ಷ್ಮಿ, ನೋವು ನಿನ್ನ ಹುಡ್ಕೊಂಡು ಬರ್ತಾ ಇದೆ. ಅಳೋದಿಕ್ಕೆ ರೆಡಿಯಾಗಿರು. ಎಂಗೇಜ್ಮೆಂಟ್ ರಿಂಗು ನಿನ್ನ ಹೆಂಡತಿ ಬ್ಯಾಗಲ್ಲಿ ಇದ್ದಿದ್ದು ನಿಜ ಅಲ್ವಾ? ವಿಷ ಹಾಕ್ಬೇಕಾದ್ರೆ, ಉಂಗ್ರ ಕದಿಬೇಕಾದ್ರೆ ಎಲ್ಲೋಗಿತ್ತು ಈ ನಿನ್ನ ಕಣ್ಣೀರು? ಲಕ್ಷ್ಮಿ, ಧರ್ಮ ಸರ್ ಫೋನ್ ಮಾಡಿದ್ರು. ಇಷ್ಟೆಲ್ಲ ಆಗೋದಕ್ಕೆ ಐಶ್ವರ್ಯ ಅವರೇ ಕಾರಣ ಅಂತೆ. ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಅಂತ ಅವ್ರು ಸಾರಿ ಕೇಳಿದ್ರು. ಬಾಯಿಗೆ ಬಂದ ಹಾಗೆ ಬೈದು ಅಷ್ಟೆಲ್ಲ ಅವಮಾನ ಮಾಡಿ ಕಳಿಸಿ ಈಗ ಫೋನ್ ಮಾಡಿ ಸಾರಿ ಕೇಳಿದ್ರೆ ಏನ್ರಿ ಪ್ರಯೋಜನ? ಲಕ್ಷ್ಮಿ, ಧರ್ಮ ಸರ್ ನಮಗೊಂದು ಮಾತು ಬೈದಿಲ್ಲ. ಸತ್ಯ ಗೊತ್ತಿಲ್ಲದೆ ಯಾರ್ಯಾರ ಮೇಲೇನೋ ತಪ್ಪೋರ್ಸೋಂಥ ವ್ಯಕ್ತಿ ಅವರಲ್ಲ. ಅವ್ರು ಒಳ್ಳೆಯವ್ರು ಇರ್ಬೋದು ರೀ, ಆದರೆ ಅವ್ರ ಮಗಳು
ಅವಳು ಒಳ್ಳೆಯವಳು ಅಲ್ವಲ್ಲ. ಬಲವಂತ ಮಾಡಿ ಮನೆಗೆ ಕರೆಸ್ಕೊಂಡು ಎಷ್ಟೆಲ್ಲ ಅವಮಾನ ಮಾಡಿ ಕಳ್ಸಿದ್ರಲ್ಲ, ಅದೆಲ್ಲ ತಪ್ಪಲ್ವಾ? ಐಶ್ವರ್ಯ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ, ಆದರೆ ನಿನ್ನ ಮೇಲೆ ಇಷ್ಟು ಕೋಪ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ನನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವ್ರು ಹೀಗೆಲ್ಲ ಮಾಡ್ತಾರೆ ಅಂತ ನನ್ನ ಕನ್ಸು ಮನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ಅವಳ ಕೋಪದ ಮುಂದೆ ನಾನು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ದೊಡ್ಡದು ರೀ. ಅಂಥ ಪ್ರೀತಿನ ಎದುರಿಸಿ ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ಹೊರಟಿದ್ದಾಳೆ ಅಂದರೆ ನನಗೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ರೀ. ಭಯ ಪಡಬೇಡ ಲಕ್ಷ್ಮಿ. ಆ ಶ್ರೀರಾಮಚಂದ್ರನಿಂದ ಸೀತೆನ ದೂರ ಮಾಡಿ ಲಂಕೆಲಿಟ್ರು. ಆದರೂ ಗಂಡ ಹೆಂಡತಿ ಅನ್ನೋ ಪವಿತ್ರವಾದ ಸಂಬಂಧ ಅವ್ರನ್ನ ಒಂದು ಮಾಡ್ತು. ಮನುಷ್ಯ ದೂರ ಆಗೋದಕ್ಕೆ ಸಾವಿರಾರು ಕಾರಣಗಳಿದೆ, ಆದರೆ ಒಂದಾಗಿ ಬದುಕೋದಕ್ಕೆ ಪ್ರೀತಿ ಅನ್ನೋ ಕಾರಣ ಇದ್ರೆ ಸಾಕು. ಈ ಪ್ರೀತಿನ ಕಿತ್ಕೊಳ್ಳೋದಕ್ಕೆ ರೀ ಆ ಐಶ್ವರ್ಯ ನೋಡ್ತಾ ಇರೋದು. ಅದಕ್ಕೆ ಅವಳು ಅಷ್ಟೆಲ್ಲ ಮಾಡಿದ್ದು. ಆ ಐಶ್ವರ್ಯ ನಮ್ಮನೆಗೆ ಬೆಂಕಿ ಇಟ್ಟು ಅದರಲ್ಲಿ ಚಳಿ ಕಾಯಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾಳೆ. ಯಾರು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮನೆಗೆ ಬೆಂಕಿ ಹಚ್ಚೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಲಕ್ಷ್ಮಿ. ಯಾಕಂದ್ರೆ ನಿನ್ನ ಈ ಮನೆನ ಕಾಯ್ತಾ ಇರೋದು ನಾನು. ನೀವಿದ್ದೀರಾ ಅನ್ನೋದೇ ನನಗೆ ದೊಡ್ಡ ಧೈರ್ಯ ರೀ. ಸರಿ ಲಕ್ಷ್ಮಿ, ನನಗೆ ಆಫೀಸ್ಗೆ ಹೋಗ್ಬೇಕು, ರೆಡಿ ಆಗಿಬಿಟ್ಟು ಬರ್ತೀನಿ. ರೀ, ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಆಫೀಸಿಗೆ ಹೋಗ್ತೀರಾ? ಸಮಸ್ಯೆ ಬಂತು ಅಂತ ಮನೇಲೆ ಕೂರೋದಕ್ಕಾಗತ್ತಾ? ನಾನು ಆಫೀಸ್ಗೆ ಹೋಗಲೇಬೇಕು ಲಕ್ಷ್ಮಿ. ನಾನು ರೆಡಿ ಆಗ್ತೀನಿ, ಅಷ್ಟರಲ್ಲಿ ನೀನು ತಿಂಡಿ ರೆಡಿ ಮಾಡು. ಓಕೆ? ಇಷ್ಟು ದಿನ ಐಶ್ವರ್ಯ ಕಣ್ಗಳು ಬರೀ ನನ್ನ ಗಂಡನ ಮೇಲಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಗ್ತದೆ ಅವಳದ್ರಲ್ಲಿ ಒಂದು ಕಣ್ಣನ್ನ ನನ್ನ ಮೇಲೆ ಇಟ್ಟಿದ್ದಾಳೆ ಅಂತ. ಏನೇ ಮಾಡಿದ್ರು ನನ್ನ ಗಂಡನ್ನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನದ ಮುಂದೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವ್ರು ನನಗೆ ತಾಳಿ ಕಟ್ಟಿದ್ದಾರೆ. ಯಾರೇ ಕಣ್ಣು ಬಿದ್ರು ನಮ್ಮನ್ನು ಮಾತ್ರ ದೂರ ಮಾಡೋದಕ್ಕಾಗಲ್ಲ.